ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ನೀನು ಮಾಡಬಲ್ಲೆ ಎನ್ನುವ ನಂಬಿಕೆ ಕೊಡುವುದು. ಮೊದಲ ದಿನ ನಾವು ಮಾಡಬೇಕಾದ ಕೆಲಸ ಮಗುವಿಗೆ ನೀನು ಮಾಡಬಲ್ಲೆ ಎಂಬ ನಂಬಿಕೆಯನ್ನು ತುಂಬುವುದು. ಪೋಷಕರೇ, ಮಗು ತಪ್ಪು ಮಾಡಿದಾಗ ಗದರಿಸುವುದು ತುಂಬಾ ಸರಳ. ಆದರೆ ಗದರಿಸಿದರೆ ಅವರು ಕಲಿಯೋದಿಲ್ಲ, ಹೆದರುವುದು ಮಾತ್ರ. ಮಗುವಿಗೆ ಹೀಗೆ ಹೇಳಿ, ಪರವಾಗಿಲ್ಲ, ಮತ್ತೆ ಪ್ರಯತ್ನ ಮಾಡೋಣ, ನೀನು ಮಾಡಬಲ್ಲೆ. ಇದು ಒಂದು ವಾಕ್ಯ, ಆದರೆ ಮಗುವಿನ ಮನಸ್ಸಿನಲ್ಲಿ ಒಂದು ದೊಡ್ಡ ಬಾಗಿಲನ್ನು ತೆರೆದಂತಾಗುತ್ತದೆ. ನೀವು ಏನನ್ನೇ ಮಾತನಾಡಲಿ, ನಿಮ್ಮ ಟೋನ್ ಶಾಂತ, ಸ್ಮೈಲ್ ಜೊತೆಗೆ ಇರಲಿ. ತಪ್ಪು ತಿದ್ದುವುದಕ್ಕಿಂತ ಪ್ರೋತ್ಸಾಹಿಸುವುದೇ ಮುಖ್ಯ. ಎನ್ಕರೇಜ್ಮೆಂಟ್ ಓವರ್ ಕರೆಕ್ಷನ್. ಸ್ನೇಹಿತರೆ, ನಾವು ಮಕ್ಕಳನ್ನು ಬೆಳೆಸುವಲ್ಲಿ ಮಾಡುವ ದೊಡ್ಡ ತಪ್ಪುಗಳಲ್ಲಿ ಒಂದು ತಿದ್ದುವುದು. ಕರೆಕ್ಷನ್ ಅಂದರೆ ತಪ್ಪು ತಿದ್ದುವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ. ಆದರೆ ಮಕ್ಕಳ ಆತ್ಮವಿಶ್ವಾಸ ಬೆಳೆಸುವುದು ಹೇಗೆ ಅಂತ ಕೇಳಿದರೆ ಒಂದು ಮಾತು ಬಹಳ ಮುಖ್ಯ. ಅದು ತಪ್ಪು ತಿದ್ದುವುದಕ್ಕಿಂತ ಪ್ರೋತ್ಸಾಹವೇ ಮುಖ್ಯ. ಎನ್ಕರೇಜ್ಮೆಂಟ್ ಓವರ್ ಕರೆಕ್ಷನ್. ತಿದ್ದುವುದು ತಪ್ಪಲ್ಲ, ಆದರೆ ಮಗುವಿನ ಸ್ವಭಾವ ಮತ್ತು ಆತ್ಮವಿಶ್ವಾಸ ರೂಪುಗೊಳ್ಳುತ್ತಿರುವ ಹಂತ, ಫಾರ್ಮೇಷನ್ ಸ್ಟೇಜ್ ದಲ್ಲಿ ಇರುವ ಮಕ್ಕಳಿಗೆ ಇದು ಕೆಲವೊಮ್ಮೆ ಉತ್ಸಾಹ ಕಡಿಮೆ ಮಾಡಿದಂತೆ ಆಗಬಹುದು. ಆಗ ಅವರು ತಾವು ತಪ್ಪೇ ಮಾಡುತ್ತೇವೆ ಎಂಬ ಭಾವನೆ ಬೆಳೆಸಿಕೊಂಡು ಪ್ರಯತ್ನಿಸುವುದನ್ನೇ ಬಿಡಬಹುದು. ಇದು ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ಪ್ರೋತ್ಸಾಹ ಏನು ಮಾಡುತ್ತದೆ? ಪ್ರೋತ್ಸಾಹ ಮಗುವಿನ ಮನಸ್ಸಿನಲ್ಲಿ 3 ದೊಡ್ಡ ಬದಲಾವಣೆ ತರುತ್ತದೆ. 1. ಪ್ರಯತ್ನಿಸುವ ಧೈರ್ಯ ಕೊಡುತ್ತದೆ. 2. ಸೋಲಿನ ಭಯ ಕಡಿಮೆ ಮಾಡುತ್ತದೆ. 3ನೇದಾಗಿ ಕಲಿಯುವ ವೇಗ ಹೆಚ್ಚಿಸುತ್ತದೆ. ಅವರು ತಪ್ಪಿನಿಂದ ಸರಿಯಾಗಿ ಕಲಿತು ನಾವು ತಿದ್ದುವಾಗ ಕೇಳಲು ಸಿದ್ಧರಾಗುತ್ತಾರೆ. ಮಗುವಿಗೆ ಹೀಗೆ ಹೇಳಿ, ಪರವಾಗಿಲ್ಲ, ಮತ್ತೆ ಪ್ರಯತ್ನ ಮಾಡೋಣ, ನೀನು ಮಾಡಬಲ್ಲೆ. ಇದು ಒಂದು ವಾಕ್ಯ, ಆದರೆ ಮಗುವಿನ ಮನಸ್ಸಿನಲ್ಲಿ ಒಂದು ದೊಡ್ಡ ಬಾಗಿಲನ್ನು ತೆರೆಯುತ್ತದೆ. ಉದಾಹರಣೆಗೆ, ಮಗು ಒಂದು ಚಿತ್ರ ತಪ್ಪಾಗಿ ಬರೆದರೂ ಏನಪ್ಪಾ ಇದು ಸರಿಯಾಗಿಲ್ಲ, ಮತ್ತೆ ಮಾಡು ಎಂದು ಹೇಳಬೇಡಿ. ಬದಲಾಗಿ, ಓ ಸೂಪರ್ ಟ್ರೈ, ಚೆನ್ನಾಗಿ ಪ್ರಯತ್ನ ಮಾಡಿದ್ದೀಯಾ, ಇದನ್ನು ಇನ್ನೂ ಚೆನ್ನಾಗಿ ಹೇಗೆ ಮಾಡಬಹುದು ನೋಡೋಣ ಎಂದು ಹೇಳಿ. ಮಕ್ಕಳಿಗೆ ತಿದ್ದುವುದು ಬೇಕೇ ಬೇಕು, ಆದರೆ ಪ್ರೋತ್ಸಾಹದ ಮೂಲಕ ತಿದ್ದಿದರೆ ಅದು ಮಕ್ಕಳಿಗೆ ನೋವು ಮಾಡುವುದಿಲ್ಲ, ಬದಲಾಗಿ ಆತ್ಮವಿಶ್ವಾಸ ಬೆಳೆಸುತ್ತದೆ. ಉದಾಹರಣೆಗೆ, ನೀನೇ ಮಾಡಬಹುದು, ಮತ್ತೆ ಪ್ರಯತ್ನ ಮಾಡು, ನಾನು ನಿನ್ನ ಜೊತೆ ಇದ್ದೇನೆ. ಈ 3 ವಾಕ್ಯಗಳು ಮಗುವಿನ ಜೀವನದಲ್ಲಿ ಅಸಾಧಾರಣ ಪರಿಣಾಮ ಬೀರುತ್ತವೆ. ನೀವು ಏನನ್ನೇ ಮಾತನಾಡಲಿ, ನಿಮ್ಮ ಮಾತಿನ ಶೈಲಿ ಶಾಂತ, ನಗುವಿನ ಜೊತೆಗೆ ಇರಲಿ. ಇದು ಮಗುವಿನ ಆತ್ಮವಿಶ್ವಾಸ ಕಟ್ಟಲು ಮೊದಲ ಹೆಜ್ಜೆ. ಸ್ನೇಹಿತರೆ, ಪ್ರೋತ್ಸಾಹ ಮಗುವಿನ ಆತ್ಮವಿಶ್ವಾಸದ ಅಡಿಪಾಯ. ತಿದ್ದುವುದು ನಂತರ ಮಾಡಬಹುದು, ಆದರೆ ಪ್ರೋತ್ಸಾಹ ಮೊದಲೇ ಮಾಡಬೇಕು.